ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ಒಳಗೆ ನಾವು ಟ್ರೆಕ್ಕಿಂಗ್ ಹೊಂಟೇವಿ ನೋಡಿ. ಟ್ರೆಕ್ಕಿಂಗ್ನಾಗ ನಮ್ದೆಲ್ಲ ಏನೇನು ಪರಿಸ್ಥಿತಿ ಆಗೈತಿ ಎಲ್ಲ ಹಾಕೇನಿ. ಭಾಳ ಮಜಾ ಬರ್ತೈತಿ ಟ್ರೆಕ್ಕಿಂಗ್ನಾಗ. ನಮ್ಮ ಮಮ್ಮಿ ಬಂದಾಳ ಮತ್ತು ನಮ್ಮ ಪಪ್ಪಾರಿ ಬಂದಾರ. ಓ ಮೈ ಗಾಡ್, ನೋಡ್ರಿ 7:10 ಆಗೈತಿ. ಟ್ರೆಕ್ಕಿಂಗ್ ಹೊಂಟೇವಿ, ಮಾರ್ನಿಂಗ್ ಟ್ರೆಕ್ಕಿಂಗ್. ಇದು ಪಪ್ಪ ಮಮ್ಮಿ ರೂಮ, ಇದು ನಮ್ಮ ರೂಮ. ನಮ್ಮ ಜಂಗಲ್ ವ್ಯೂ ರೂಮ್ ಐತಿ, ಮಸ್ತ್ ಐತಿ. ಇದು ಇಲ್ಲೇ ಮಮ್ಮಿ ಪಪ್ಪ. ಹಿಂಗೆ ಫುಲ್ ಐತಿದು ವ್ಯೂ. ಆ್ಯಂಡ್ ಅಲ್ಲಿ ನಮ್ಮ ಅಪ್ಪಿ ಕೂತೈತಿ. ಫುಲ್ ಥಿಕ್ ಫಾರೆಸ್ಟ್ ಐತಿದು. ವಿತೌಟ್ ಫ್ಲಾಶ್ ಮಸ್ತ್ ಬರ್ತೈತಿ. ಪ್ರಸಾದ್ ಬಂದ ಅನಿಸ್ತೈತಿ. ಗುಡ್ ಮಾರ್ನಿಂಗ್ ಪರ್ಸು. ಎಸ್, ಜಂಗಲ್ ವ್ಯೂ ರೆಸಾರ್ಟ್. ಹಾಂ, ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೈತಿ. ಮಸ್ತ್ ಅನ್ಸತ್ತೈತಿ. ನೋಡೋಣ ಮುಂದೆ ಏನೇನು ಆಗೋದೈತಿ ಅಂತ. ಮಾರ್ನಿಂಗ್ ಟ್ರೆಕ್ಕಿಂಗ್. ಮಮ್ಮಿನೂ ಬರತ್ತಾಳ್ರಿ. ಅಲ್ಲಿ ಅಕ್ಕಿ ಕುಣ್ಸಾಡ್ರಲ್ಲೇ ಚಾ ಕುಡಿದು ಕುಂತಾರೆ ರಿಸೆಪ್ಷನ್ ಕಡೆ. ಆಕಿಗೆ ಸೇರ್ತೈತ್ರಿ ಉಪ್ಪಾರಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟ್ ಪ್ಲೇನ್ ಸರ್ಫೇಸ್ ಇತ್ತು, ಆಮೇಲೆ ಡೌನಲ್ಲ, ಆಮೇಲೆ ಹಿಂಗೆ ಮತ್ತೆ ಮೇಲೆ 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 ಹೊಂಟೇವಿ. ನೋಡ್ರಿ ಸರೌಂಡಿಂಗ್ ಎಲ್ಲ ಫುಲ್ ಹೆಂಗೆ ಥಿಕ್ ಫಾರೆಸ್ಟ್ ಐತಿ. 73. ಇದು ಮಹಾರಾಷ್ಟ್ರ, ಇದು ಕರ್ನಾಟಕ ಪಿ ಬಾರ್ಡರ್ ಇದೆ. ಟ್ರೆಕ್ಕಿಂಗ್ ನಾ ಪಪ್ಪಾರಿ, ಮಮ್ಮಿ, ಆದರ್ಶ್, ಪ್ರಸಾದ್. ಮಸ್ತ್ ಐತಿ. ಏನಾದಪ್ಪಿ? ಈಗ ಹಂಗೆ ಮ್ಯಾಲೆ ಹೊಂಟೀವಿ. ಅಲ್ಲಿ ನೋಡ್ಬೋದು ನೀವು, ಹಿಂದೆ ಪೂರ ಹೆಂಗೆ ಡೌನಲ್ಲಿ ಐತಿ ಅದು. ಮತ್ತು ಹೆಂಗೆ ದೊಡ್ಡ ದೊಡ್ಡ ಕಲ್ಲದ ಕಲ್ ಮ್ಯಾಗಿಂದನ ಇದೈತಿ. ಟ್ರೆಕ್ಕಿಂಗ್ ಮಸ್ತ್ ಐತಿ ನೋಡಿ, ಡಿಫ್ರೆಂಟ್ ಐತಿ. ನಮ್ಗೆ ಎಷ್ಟು ತ್ರಾಸ ಆಗತೈತಿ ಈಗ. ಅದ್ರೊಳಗೆ ಪಪ್ಪಾರಿ, ಮಮ್ಮಿ ಮತ್ತು ಇವ್ರಿಲ್ಲಿ ಹೆಂಗೆ ಮಾಡ್ಯಾರ, ಒಂದು 5 ಮೆಂಬರ್ಸದು ಗ್ರೂಪ್ ಮಾಡ್ತಾರೆ. ಅವ್ರ ಜೊತೆ ಮತ್ತು ಅವ್ರ ಗಾರ್ಡ್ ಇರ್ತಾರೆ. ಯಾಕಂದರೆ ಇದೊಂದು ಸ್ವಲ್ಪ ಜಂಗಲ್ ಭಾಳ ಡೇಂಜರಸ್ ಐತಿ, ಅದು ಚೀತಾದು ಅದಾವಂತ. ಅದಕ್ಕೆ ಗ್ರೂಪ್ ವೈಸ್ ಹೋಗ್ಬೇಕು. ಪಪ್ಪರ್ ನಂಬರ್ ಈಗ ನಾವು ಫುಲ್ ಡೌನ್ ಹೊಂಟೇವಿ. ಅಲ್ಲೇ ಲೆಫ್ಟ್ ಸೈಡ್ ನೋಡ್ಬೋದು, ಅಲ್ಲೇ ಪೂರ ಒಂದು ಸ್ಟ್ರೀಮ್ ಐತಿ. ನಮ್ದು ಕೆಪಾಸಿಟಿ ಹೆಂಗಾಗತ್ತೈತಿ ಅಂತ ನಮ್ಮ ಮಮ್ಮಿನೂ ಬರತ್ತಾಳೆ. ಹೌದು ಜೋಶ್. निकल गया, खत्म, बाय बाय टाटा. ನಮಗೂ ಹಿಂಗೆ ಆಗತ್ತೈತಿ ಅಂತ ನಮ್ಮ ಮಮ್ಮಿ ಬರತ್ತ ಹಿಂದದ. ಪ್ರಸಾದ್ ಕರ್ಕೊಂಡು ಬರತ್ತಾನ ಹಿಂದಲ್ಲ. ನಾವು ಆಲ್ಮೋಸ್ಟ್ ಒಂದು ಹಾಫ್ ರೂಟ್ ಬಂದೀವಿ.
ಕೆಳಗಡೆ ಎಲ್ಲ ವಾಟರ್ ಫಾಲ್ಸದ ಒಂದು ರೂಟ್ ಐತಿ. ಆ ವಾಟರ್ ಫಾಲ್ಸ್ಗೆ ನಾವು ಹೋಗ್ಬೇಕು, ರೀಚ್ ಆಗ್ಬೇಕು. ಈಗ ತಳಗೆ ಹೋಗಿ ಮತ್ತು ವಾಟರ್ ಫಾಲ್ಸದ ನೀರು ಏನು ಬರತ್ತಲ್ಲ ಅದೇ ರೂಟ್ಲೈನ ಹಿಡ್ಕೊಂಡು ಅಲ್ಲಿ ರೀಚ್ ಆಗ್ಬೇಕು. ಇದ್ರ ಮುಂದೆ ಒಂದು ಸ್ವಲ್ಪ ದೊಡ್ಡ ರಾಕ್ಸ್ ಅದಾವ, ಅದ್ರ ಮ್ಯಾಗಿಂದ ಹೋಗ್ಬೇಕಾಗ್ತೈತಿ. ಮೇ ಬಿ ಮಮ್ಮಿಗೆ ಹಾಂ ಇದು ವಾಟರ್ ಫಾಲ್ಸದ ರೂಟ್ ಹಿಂಗೆ ಹೋಗ್ಬೇಕು ನಾವು. ಇದೊಂದು ಸ್ವಲ್ಪ ಟಫ್ ಐತಿ. ಅದಕ್ಕೆ ಅವ್ರು ಗಾರ್ಡ್ ಮಮ್ಮಿಗದು ಬೇಡ ಅನ್ನತ್ತಾರ. ಮಮ್ಮಿನ ಜೊತೆ ನಾ ಇಲ್ಲೇ ಇರ್ತೇನೆ. ಪ್ರಸಾದ ಆದರ್ಶ ಪಪ್ಪಾರಿ ಹೋಗಿ ಬರ್ತಾರೆ. ಆಮೇಲೆ ಪ್ರಸಾದ ಹೋಗಿ ಮತ್ತು ವಾಪಸ್ ಬರ್ತಾನೆ, ನಂಗೆ ಕಳಿಸ್ತಾನ ಅಂತ ಅಂದಾನ. ಅದಕ್ಕೆ ನಾ ಮಮ್ಮಿ ಇಲ್ಲೇ ಕುಂತು ವೇಟ್ ಮಾಡ್ತೇವೆ ಈಗ. ಓ ಫಕ್ ಮ್ಯಾನ್, ನಾನು ಹಿಂಗೆ ರಾಂಗ್ ರೂಟ್ ಕರ್ಕೊಂಡ್ಬಂದಿ ಮಮ್ಮ. ಬಾ ಕರೆಕ್ಟ್ ಐತಿ. ನಾವು ಹೆಂಗೆ ಹೊಂತೇವಿ ಆ ರೂಟ್ ಇಷ್ಟು ಮಸ್ತ್ ಅದಾವ ಹೇಳ್ತೇನೆ. ಆ್ಯಂಡ್ ನೋಡ್ರಿ ಇದು OMG ಕ್ಯಾಮ್ರಾನ ಹೆಂಗೆ ಕಾಣತೈತಿ ಗೊತ್ತಿಲ್ಲ, ಬಟ್ ರಿಯಲ್ನಾಗ ರೀ ಏನು ಮಸ್ತ್ ಕಾಣತೈತಿ. ಇಷ್ಟು ಟ್ರೆಕ್ಕಿಂಗ್ ಮಾಡ್ಕೋತ ಬಂದಿದ್ದು ಭಾಳ ವರ್ತ್ ಅನ್ಸಿತ್ತು ನಮ್ಗೆ. ಟಫ್ ಐತಿ ಟ್ರೆಕ್ಕಿಂಗ, ಬಟ್ ವಾವ್. ಆ್ಯಕ್ಚುಲಿ ಮಾನ್ಸೂನ್ನಾಗ ಇದು ಫಾಲ್ಸ್ ಭಾಳ ದೊಡ್ಡದೈತಿ, ಇಲ್ಲಿಂದ ಸಣ್ಣದು ಕಾಣತೈತಿ. ಮಾನ್ಸೂನ್ಯಾಗ ಫುಲ್ ನೀರು ಬರ್ತಾವೆ. ಮತ್ತು ಏನು ನಾವು ಈಗ ವೇನ್ಯಾಗ ಬಂದೇವಲ್ಲ ಇದು ರೀಚ್ ಆಗಾಕ, ಇಲ್ಲೆಲ್ಲ ಫುಲ್ ನೀರು ಇರ್ತೈತಿ. ಬೋಟ್ಲೆ ಕರ್ಕೊಂಬರ್ತಾರಂತ. ಇದು ಆಫ್ ಸೀಸನ್, ಅದಕ್ಕೆ ನಾವು ಇಲ್ಲಿ ಮಟ್ಟ ರೀಚ್ ಆಗೇವಿ. ಇಲ್ಲದ್ರೆ ನೀರು ಇರ್ತಾವಂತ, ಬೋಟ್ಲೆ ಕರ್ಕೊಂಬರ್ತಾರಂತ. ಈಗ ವಾಪಸ್ ಹೊಂಟೇವಿ. ಇಬ್ಬರು ಮಂದಿಗೆ ಎಷ್ಟು ಸುಸ್ತಾಗೈತಿ. ಎಲ್ಲರೂ ಮುಂದೆ ಹೋಗ್ಯಾರ, ನಾವು ಇಬ್ಬರು ಮಂದಿ ಸ್ಲೋ ಆಗಿ ಹೊಂಟೇವಿ. ಹೆಂಗಿತ್ತಪ್ಪ ಟ್ರೆಕ್ಕಿಂಗ್? ಒನ್ ಹ್ಯಾವ್ ಟ್ರೆಕ್ಕಿಂಗ್. ಬರುವಾಗ ಏನು ಅನ್ನಿಸ್ಲಿಲ್ಲ, ಹೋಗುವಾಗ ಈಗ ಪೂರಾ ಮ್ಯಾಲೆ ಟಾಪಿಗೆ ಹೋಗ್ಬೇಕು, ಹತ್ತಿ ಹೋಗ್ಬೇಕು. ಭಾಳ ಟಯರ್ಡಾಗಿ ಇಬ್ಬರು ಮಂದಿ ಮ್ಯಾಗ ಹತ್ತಕ್ಕಾಗತ್ತಿಲ್ಲ. ನಡಕ್ಕೆ ಬ್ರೇಕ್ ತೊಗೊಂತ ಹೊಂಟೇವಿ. ನೋಡಲ್ಲಿ ಮುಂದೆ ಎಲ್ಲರೂ ಹೋಗ್ಬಿಟ್ಟಾರ, ನಾವಿಬ್ಬರ ಅದೇವಿ. ಅವ್ರು ನಡಕ್ಕೆ ಸ್ಟಾಪ್ ಮಾಡತ್ತಾರ ನಮ್ಮ ಸಂಬಂಧ. ಇನ್ ಬಿಟ್ವೀನ್ ಜಂಗಲ್ ಮೀ ಆ್ಯಂಡ್ ಮೈ ಬೇಬಿ. ಥ್ಯಾಂಕ್ ಯು ಮಮ್ಮ. ಬ್ರೇಕ್ಫಾಸ್ಟ್ ಟೈಮ್ ಎಸ್, ಇಲ್ಲ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೈತಿ, ಹೋಗಬೇಕೆ. ಮಮ್ಮಿ ಹೆಂಗಿತ್ತು ಹೇಳಕ್ಕ ಟ್ರೆಕ್ಕಿಂಗ್? ಹೆಂಗಿತ್ತು? ಸುಸ್ತು ಆಯ್ತು. ಖರೆ ಹೋಗಿದ್ದಕ್ಕೆ ವರ್ತ್ ಇತ್ತಲ್ಲ? ಫುಲ್ ವರ್ತ್ ಅಲ್ಲ ಅಪ್ಪ, ಹೆಂಗಿತ್ತು? ಭಾರಿ ಮಸ್ತ್. ಹಂಗೆ ಸೆಲೆಕ್ಟ್ ಮಾಡ್ತೀವಿ ನಾವು. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಬ್ರೇಕ್ಫಾಸ್ಟಿಗೆ ಬಂದೇವಿ. ಕೆಟ್ಟ ಹಶ್ವಾಗೈತಿ. ಮುಂದೆ ಹಿಡಿ ಹಂಗ. ಪಪ್ಪ ರೀ, ಅಲ್ಲಿ ನಾವು ನಿನ್ನೆ ಪಾಟ್ ಮಾಡಿದ್ರಿ. ನಾವಲ್ಲಿ ನಿನ್ನೆ ಪಾಟ್ ಮಾಡಿದ್ರಿ, ತಗೊಂಬರ್ಬೇಕಲ್ರಿ, ಅವು ಹಾರಿರ್ತಾವೆ. ಹೌದು, ಚಂದ ತೊಗೊಂಬರ್ತೈತೆ ನಾವು ಹೋಗಿ. ಕಾಣತೈತೆ ಇಲ್ಲಿ ಸ್ಕ್ವಿರಲ್ ಐತೆ ನೋಡಿ. ಇದಲ್ಲ ಬಾಲ ಕಾಣತೈತೆ. ಸ್ಕ್ವಿರಲ್ ಇರ್ಬೇಕದು. ಸ್ಕ್ವಿರಲ್ ಅಲ್ಲಪ್ಪಿ, ಅಷ್ಟು ದೊಡ್ಡ ಸ್ಕ್ವಿರಲ್ ಇರಂಗಿಲ್ಲ ನೋಡಲ್ಲಿ. ನಾವು ನಿನ್ನೆ ಮಾಡಿದ ಪಾಟ್ ತರಕ್ಕೆ ಮಮ್ಮಿ ಫುಲ್ ಒಣಗೈತಿ ಈಗ. ಮಮ್ಮಿದ ಅಪ್ಪಿ ನಿಂದ ನಂದು ಹೋಲ್ ನೋಡ್ಬೇಕು, ಪ್ಯಾಚ್ ಮಾಡ ನಾವು ಕಾಣತಿಲ್ಲ. ಇದು ನಂದು. ಹಾಂ, ಇಲ್ಲಿ ನೋಡಿ, ಇಲ್ಲಿ ಕಾಣತೈತಿ ಬ್ರೈಟ್. ಇದು ಪ್ರಸಾದಿಂದ ಮಮ್ಮಿ ದೋಸ. ಮಮ್ಮಿ ಚಂದ ಆಗೈತೆ.
ಆಮೇಲೆ ಇದು ಅಲ್ಲ ಅದು ಪಪ್ಪಾರಿದ ಹೌದು ಹಂಗೆ ಹಾಂ ಇದು ಪಪ್ಪಾರಿದ ಹಂಗೆ ಇರಬೇಡ. ಇಲ್ಲ ಔಟಿಂಗ್ ಮುಗಿಸ್ಕೊಂಡು ಆದರ್ಶದು ಅವ್ರು ಧಾರವಾಡಕ್ಕೆ ಹೋದ್ರೆ ಈಗ ನಾವು ನಿಪ್ಪಾಣಿಗೆ ಹೊಂಟೇವಿ. ಪ್ರಸಾದ್ ಇನ್ನೂ ಅದಾನ, ಅದಕ್ಕೆ ನಾನು ನಿಪ್ಪಾಣಿಗೆ ಹೊಂಟೇನಿ. ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡೋದಾತಂತ. ಇದು ವ್ಲಾಗ್ ಎಲ್ಲರಿಗೂ ಲೈಕ್ ಆಗೈತಿ ಅಂತ ಅನ್ಕೊತೀನಿ. ಲೈಕ್ ಆಗಿದ್ರೆ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಎಷ್ಟು ಖುಷಿ ಅನ್ಸತ್ತಲ್ಲ ಹಿಂಗೆ ಎರಡೂ ಫ್ಯಾಮಿಲಿ ಹಿಂಗೆ ಔಟಿಂಗ್ ಹೋಗೋದು ಮಜಾ ಮಾಡೋದು. ಈ ವ್ಲಾಗ್ ನಂಗೆ ಭಾಳ ಫೇವ್ರೇಟ್ ಆಯ್ತು, ಯಾಕಂದ್ರೆ ಎರಡೂ ಫ್ಯಾಮಿಲಿ ಜೊತೆ ನಾನು ಮಸ್ತ್ ಎಂಜಾಯ್ ಮಾಡಿದ್ನಿ. ನಿಮಗೆ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ.